ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈಗ ತಡ ಮಾಡಬೇಡಿ, ವಿಡಿಯೋನ ನೋಡ್ಕೊಂಬನ್ನಿ. ಫುಲ್ ಡೇ ಏನೆಲ್ಲ ಆಯಿತು ಅಂತ, ವೆಯ್ಟ್ ಲಾಸ್ ಡೇ ಇವತ್ತು ಹೇಗಿತ್ತು ಅಂತ ನೋಡ್ಕೊಂಬನ್ನಿ. ಇವತ್ತಿನ ವೆಯ್ಟ್ ಲಾಸಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ನ ವೆಯ್ಟ್ ಲಾಸ್ ಪೌಡ್ರ್ ಮನೆಯಲ್ಲೇ ಮಾಡಿರುವಂಥ ಪೌಡ್ರಿಂದ ಡಿಟಾಕ್ಸ್ ವಾಟರ್ನ ತೊಗೊಳ್ತಾ ಇದ್ದೀನಿ. ಇದ್ರ ಪೌಡ್ರ್ ವಿಡಿಯೋ ನನ್ನ ಚಾನಲಲ್ಲಿದೆ, ಸರ್ಚ್ ಮಾಡಿ. ಮ್ಯಾಜಿಕ್ ಪೌಡರ್ ಅಂತ ಹೇಳಿ ಇರುತ್ತೆ ಟೈಟಲ್ಲು, ತಮ್ಮನೇಲೆಲ್ಲ ಅದನ್ನು ಸರ್ಚ್ ಮಾಡಿಬಿಟ್ಟು ನೀವು ಕೂಡ ಬೇಕಾದರೆ ಮಾಡಿ ಇಟ್ಕೊಳ್ಬೋದು. ಸೊ 6 ಗಂಟೆಗೆ ಕುಡ್ದಾದ್ಮೇಲೆ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ರಾಗಿ ಮಾಲ್ಟ್ ತೊಗೊಳ್ತಾ ಇದ್ದೀನಿ. ರಾಗಿ ಮಾಲ್ಟ್ ಬೇಕಂದರೆ ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಈ ರಾಗಿ ಮಾಲ್ಟು. ಸೊ ಮೀಶೋಲ್ಲಿ ಸಿಗುತ್ತೆ, ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ಸೊ ಮೊಳಕೆ ಬರೆಸಿ ಪೌಡ್ರ್ ಮಾಡಿಸಿರುವಂಥ ಒಂದು ರಾಗಿ ಮಾಲ್ಟ್ ಆಗಿರುತ್ತೆ ಇದು, ತುಂಬಾ ಚೆನ್ನಾಗಿದೆ. ಬೇಕಿದ್ದವರು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ಬ್ರೇಕ್ಫಾಸ್ಟ್ಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಶಾವಿಗೆ ಬಾತು ಮತ್ತು ಸೀಬೆಹಣ್ಣಲ್ಲಿ ಲೋ ಕ್ಯಾಲರಿ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಸೀಬೆಹಣ್ಣು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ಸ್ಕೂಲ್ಗೆ ಹೊರಡೋವಂಥ ಸಮಯ, ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಅಗೇನ್ ನನ್ನ ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಆಗುತ್ತೆ. ಸ್ಕೂಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಗ್ರೀನ್ ಟೀನ ತೊಗೊಳ್ತಾ ಇದ್ದೀನಿ. ಸೊ ಗ್ರೀನ್ ಟೀ ಕೂಡ ಇದು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮೀಶೋಲ್ಲಿ ಜಸ್ಟ್ 105 ರೂಪಾಯಿಗೆ ಸಿಗ್ತಾಯಿದೆ. ಒಂದು ಪ್ಯಾಕ್ 15 ಆರ್ 20 ಡೇಸ್ ನಿಮ್ಗೆ ಆರಾಮಾಗಿ ಒಬ್ಬರಿಗೆ ಬರುತ್ತೆ. ಗ್ರೀನ್ ಟೀ ತುಂಬ ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ, ಟ್ರೈ ಮಾಡಿ ಈ ಗ್ರೀನ್ ಟೀನ. ಅದಾದಮೇಲೆ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 20 ಮಿನಿಟ್ಸ್ ನನ್ನ ಒಂದು ಎಕ್ಸಸೈಸ್ ಟೈಮ್. ಸೊ ಆದಷ್ಟು ಜಾಸ್ತಿ ಎಕ್ಸಸೈಸು ವಾಕು ಮಾಡೋದ್ರಿಂದ ಬೇಗ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಇಂಚ್ ಲಾಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಎಷ್ಟು ಎಕ್ಸಸೈಸ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಆ್ಯಂಡ್ ವಾಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗೊತ್ತಿರುವಂಥದ್ದೇ ಮಾಡ್ಕೊಳ್ಳಿ, ಏನು ಹೊಸದೇನು ಮಾಡಲೇಬೇಕಂತೇನಿಲ್ಲ. ನಿಮಗೆ ಯಾವುದು ಸಾಧ್ಯನೋ ಅಂತಹ ಎಕ್ಸಸೈಸ್ನ ಮಾಡ್ಕೊಳ್ಳಿ. ಎಕ್ಸಸೈಸ್ ಎಲ್ಲ ಮಾಡಾದಮೇಲೆ ಟೀ ಕುಡಿಬೇಕು ಅಂತ ಆಸೆ ಆಗ್ತಾಯಿತ್ತು. ಕಂಪ್ಲೀಟ್ಲಿ ಶುಗರ್ ಅವಾಯ್ಡ್ ಮಾಡಬೇಕು ವೆಯ್ಟ್ ಲಾಸಲ್ಲಿ. ನಾನಿಲ್ಲಿ ಬೆಲ್ಲದ ಟೀನ ಮಾಡಿಕೊಂಡು ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡು ಬೆಲ್ಲದ ಟೀನ ಕುಡಿತಾ ಇದ್ದೀನಿ. ಗಂಟ್ಲೆಲ್ಲ ಕಟ್ಕೊಂಡು ಹಾಗಾಗಿತ್ತು, ಹಾಗಾಗಿ ಸೊ ಬೇಕಿದ್ದರೆ ನೀವು ಬೆಲ್ಲದ ಟೀನ 1 ಟೈಮ್ ಅಥವಾ 2 ಟೈಮ್ಸ್ ತಗೊಳ್ಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆದಷ್ಟು ಸಕ್ಕರೆನ, ಸ್ವೀಟ್ನ ಅವಾಯ್ಡ್ ಮಾಡಬೇಕು. ಎಸ್, ವಾಕ್ ಬಂದಿದ್ದೀವಿ. ವಾಕ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ. ನಾನು ಪಾರ್ಕಿಗೆ ಆಟ ಆಡ್ತೀನಿ. ರಾತ್ರಿ ಊಟಕ್ಕೆ ಕಡಕ್ ರೊಟ್ಟಿ, ಸ್ವಲ್ಪ ಸೌತೆಕಾಯಿ, 2 ಎಗ್ನ ತೊಗೊಳ್ತಾ ಇದ್ದೀನಿ. ಹೋಲ್ ಎಗ್ನ ತೊಗೊಳ್ತಾ ಇದ್ದೀನಿ. ಆರಾಮಾಗಿ 2 ಹೋಲ್ ಎಗ್ನ ತಿನ್ಬೋದು, ಯಾಕಂದರೆ ಪ್ರೋಟೀನ್ ಸೋರ್ಸ್ ಬೇಕು ಬಾಡಿಗೆ. ಸೊ ಇಲ್ಲಿ ರೈಸ್ ಅವಾಯ್ಡ್ ಮಾಡಿಬಿಟ್ಟು ರಾತ್ರಿ ಊಟಕ್ಕೆ ನಾನು ಜಸ್ಟ್ ಕಡಕ್ ರೊಟ್ಟಿನ ಒಂದು 4-5 ಪೀಸ್ ಕಡಕ್ ರೊಟ್ಟಿ ತೊಗೊಂಡು 2 ಎಗ್ ತಿನ್ಕೊಂಡು ಸ್ವಲ್ಪ ಸೌತೆಕಾಯಿ ತಿನ್ಕೊಂಡು ನಾನು ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಿರುತ್ತೋ ಅದೇ ಸಿಂಪಲ್ ಊಟನ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನಿ. ಲೋ ಕ್ಯಾಲರಿ ಇರುವಂಥ ಫುಡ್ಗಳನ್ನ ತಗೊಳ್ಳಿ ವೆಯ್ಟ್ ಲಾಸ್ ಆಗಬೇಕಂದ್ರೆ. ಸೊ ಹೆವಿ ಫುಡ್ಗಳು ತಿಂದಾಗ ಅಥವಾ ಹೆವಿ ಕ್ಯಾಲರಿ ಇರುವಂಥ ಫುಡ್ಗಳನ್ನು ತಿಂದಾಗ ವೆಯ್ಟ್ ಲಾಸ್ ಆಗೋಲ್ಲ. ಸೊ ನಿಮ್ಮ ಮನೇಲಿ ಏನಿದೆಯೋ ಅದನ್ನೇ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಹೆಲ್ದಿಯಾಗಿರೋದನ್ನ ತಿನ್ನಿ. ಹೀಗಿತ್ತು ನನ್ನ ಅಡುಗೆ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಇನ್ನಷ್ಟು ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೆಯ್ಟ್ ಲಾಸ್ ಡೇ ಅಲ್ಲಿ. ಅಲ್ಲಿವರೆಗೂ ನಮಸ್ಕಾರ.